ಬಿಜೆಪಿ ಸರ್ಕಾರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮಾನ ಹರಾಜು ಹಾಕಿದ ನರೇಂದ್ರ ಮೋದಿಗೆ. ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ಕೇಂದ್ರ ಸರ್ಕಾರದವರು ಗೃಹ ಬಳಕೆಯ ಸಿಲಿಂಡರ್ಗಳನ್ನು 60 ರೂಪಾಯಿ ಮತ್ತು ವಾಣಿಜ್ಯ ಸಿಲಿಂಡರ್ಗಳನ್ನು 115 ರೂಪಾಯಿಗಳನ್ನು ದಿಢೀರನೆ ಏರಿಸುವುದರ ಮುಖಾಂತರ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಇವತ್ತು ಬಡವರ ಹೊಟ್ಟೆ ಮೇಲೆ ಬರೆಯನ್ನು ಎಳೆದಂಥ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ರೇಟ್ ಕಡಿಮೆ ಮಾಡಲೇ ಇಲ್ಲ ಅಂತಂತಂದ್ರೆ ನಾವು ರಾಜ್ಯಾದ್ಯಂತ ಇದಕ್ಕಿದ್ದು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂಥೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಇತ್ತೀಚಿನ ಪ್ರಚಲಿತ ವಿದ್ಯಮಾನ ಏನು ಬೇರೆ ಬೇರೆ ದೇಶಗಳಲ್ಲಿ ಏನು ಯುದ್ಧ ಘೋಷಣೆ ಮಾಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ, ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ನೆಪ ಇಟ್ಕೊಂಡು ನಮ್ಮ ದೇಶದಲ್ಲಿ ಏಕಾಏಕಿ LPG ಸಿಲಿಂಡ್ರು ಬೆಲೆಯನ್ನು ತುಂಬ ಅವೈಜ್ಞಾನಿಕವಾಗಿ ಯಾವುದೇ ರೀತಿ ತಜ್ಞರ ಜೊತೆ ಒಂದು ಸಮಾಲೋಚನೆ ಮಾಡದೆ ಏಕಾಏಕಿ ಒಂದು 50ರಿಂದ 60 ರೂಪಾಯಿ ಏರಿಸಿದ್ದಾರೆ. ಇದು ನಿಜವಾಗ್ಲೂ ಖಂಡನೀಯ. ಇದು ಅವ್ರಿಗೆ ಯಾವುದೇ ರೀತಿ ಬಡವ್ರ ಮೇಲೆ, ಮಧ್ಯಮ ಜನದ ಮೇಲೆ ಯಾವುದೇ ರೀತಿ ಕಾಳಜಿ ಇಲ್ಲ ಅನ್ನೋದು ಈ ಥರ ನಿರ್ಣಯ ಏನು ಇವರು ಮಾಡ್ತಾ ಬರ್ತಾರೆ, ಇದರಿಂದ ನಮಗೆ ಒಂದು ದೊಡ್ಡ ಉದಾಹರಣೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಅವರು ಸಮರ್ಥಿಸ್ಕೊಳಂಗಿಲ್ಲ. ಜನರ ಹಿತದೃಷ್ಟಿಯಿಂದ ಇವರು ಏನು ಜಾಸ್ತಿ ಮಾಡಿದ್ದಾರೆ ಈಗ ಬೆಲೆನ, ಅದನ್ನು ಇಮ್ಮಿಡಿಯೇಟ್ಲಿ ಅದನ್ನು ಕಡಿಮೆ ಮಾಡಲೇಬೇಕು. ಏಕೆಂದರೆ ಇವ್ರುಗಳೇ ವಾಟ್ಸಪ್ಗಳಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಏನು BJP RSS ಕಾರ್ಯಕರ್ತರೆಲ್ಲ ಹೇಳ್ತಾರೆ ನಮ್ಮ ದೇಶಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ, ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಅಂದಮೇಲೆ ನೀವು ಏಕಾಏಕಿ ಹೆಂಗೆ ಮಾಡ್ತೀರಾ? ಏಕಾಏಕಿ ಏನಕ್ಕೆ ಮಾಡ್ತಾ ಇದ್ದೀರಾ? ಕಾರಣ ಏನು ಅಂದರೆ ನೀವು ಚುನಾವಣೆಯಲ್ಲಿ ಸಮಯದಲ್ಲಿ ನಾವು ಬಡವ್ರ ಪರ ಇದ್ದೀರಿ, ಅದಿದೆ ಇದಿದೆ, ನಮಗೆ ಬಡವ್ರ ಮೇಲೆ ಆ ಕಾಳಜಿ ಇದೆ, ಹಿಂಗೆ ಅಂತೀರಾ. ನೀವು ಏನು ಹೇಳ್ತೀರಾ ಇವತ್ತಿನವರೆಗೂ ಯಾವ ರೀತಿ ನೀವು ಪ್ರಾಮಿಸ್ ಮಾಡಿದ್ದೀರಾ, ಏನು ಫುಲ್ಫಿಲ್ ಮಾಡ್ತಾ ಇದ್ದೀರಾ? ನೀವು ಪ್ರಾಮಿಸ್ ಫುಲ್ಫಿಲ್ ಇರಲಿ. ಈ ಥರ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ ಈ ಥರ ಮಾಡ್ತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ಖಂಡನೀಯ. ಇದು ಬರೀ ಜಿಲ್ಲೆ ಅಲ್ಲ, ಇದು ದೇಶವ್ಯಾಪ್ತಿ ಆಗುತ್ತೆ. ಇದು ನಮ್ಮ ದೇಶದ ಮಾನ ಮರ್ಯಾದೆನ ಹೋಗೋಕ್ಕೆ ಮುಂಚೆ ನೀವೇ ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಬೆಲೆ ಏರಿಕೆ ಆಗಿರೋದನ್ನು ಕಡಿವಾಣ ಮಾಡಲೇಬೇಕು ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನನ್ನ ಹೆಸರು ನಿಖಿಲ್ ಅಂತ, ನಾನು ರಾಜ್ಯ ಉಪಾಧ್ಯಕ್ಷ ಯುವ ಕಾಂಗ್ರೆಸ್ ಘಟಕ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸರೆಂಡರ್ ಆಗ್ಯಾರ. ಡೊನಾಲ್ಡ್ ಟ್ರಂಪ್ ಅಂತ ಅವ್ರೇನು ಅವ್ರ ಕೈಗೊಂಬೆ ಆಗಿ ದೇಶ ನಡೆಸ್ತಾ ಇದ್ದಾರೆ. ಅದರ ಪ್ರಕಾರ ಈಗ ಒಂದು ಸುಪ್ರೀಂ ಲೀಡ್ರ್, ಇರಾನ್ನ ಸುಪ್ರೀಂ ಲೀಡ್ರ್ ಅವ್ರಿಗೆ ಖಂಡನೆ ಒಂದು ಮೆಸೇಜು ಮಾಡಿಲ್ಲ ಪ್ರಧಾನಮಂತ್ರಿ. ಆದ್ರೆ ನಮ್ಮ ದೇಶಕ್ಕೆ ಒಂದು ಚಲೋ ಫ್ರೆಂಡ್ ಅವರು ಯಾರಿಗೆ ಇರಾನ್ ಅವರು. ಇಡೀ ಇಂಡಿಯಾ ಹಿಸ್ಟ್ರಿದಾಗ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್, ಅದು ರುಪೀಸ್ದಾಗ ನಮ್ಗೆ ಡೀಸೆಲ್ ಪೆಟ್ರೋಲ್ ಕೊಡ್ತಿತ್ತು. ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ ಅಂಥ ಫ್ರೆಂಡಿಗೆ ಅವ್ರ ಸುಪ್ರೀಂ ಲೀಡ್ರ್ ಇದಾದಾಗ ಒಂದು ಮೆಸೇಜ್ ಮಾಡಿಲ್ಲ. ಇಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಟ್ರಂಪ್ ಅವ್ರಿಗೆ ಫುಲ್ ಸರೆಂಡರ್ ಆಗ್ಯಾರ. ಅದ ಕಾರಣ ನಮ್ಮ AI ಸಮಿಟ್ದಾಗ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಅದೇ ಸಲಾಗಿ ನಮ್ಮ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷಿಗೆ ಅದು ಅರೆಸ್ಟ್ ಮಾಡಿದ್ರು. ಇದು ಈಗ 65 ರೂಪೀಸ್ ಹೆಚ್ಚಳ ಆಗಿದೆ ಗ್ಯಾಸ್, ಅದು ಓನ್ಲಿ 8 ಡೇಸ್ದಾಗ. ಇನ್ನು ಈಗ ಏನಾರು ಮುಂದೆ 8 ದಿವಸದಾಗ ಅವರು ಏನಾರು ಪರಿಹಾರ ಕೊಟ್ಟಿಲ್ಲ ಅಂದ್ರೆ ತಮ್ಮಟಗ ರಾಜ್ಯ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್.